ಬಿಡದಿಯ ಬೈರಮಂಗಳ ಹಾಗೂ ಕೆಂಚಗಾರನಹಳ್ಳಿ ಭಾಗದ 9 ರೆವಿನ್ಯೂ ಗ್ರಾಮಗಳ ಬಾಧಿತ ಪ್ರದೇಶದ ರೈತರು ತಾವೆಲ್ಲರೂ ಕೂಡ ಇವತ್ತು ಅಪಾರ ಸಂಖ್ಯೆಯಲ್ಲಿ ತಮ್ಮ ಹಾಗೂ ನಮ್ಮ ಈ ಒಂದು ಹೋರಾಟಕ್ಕೆ, ರೈತರ ಅಸ್ತಿತ್ವದ ಒಂದು ಹೋರಾಟಕ್ಕೆ ಅಪಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಿ. ತಮ್ಮಗಳ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು, ರೈತ ಪರ ನಾಯಕರು, ಅವರ ಜೀವನದ ಉದ್ದಕ್ಕೂ ಕೂಡ ರೈತರ ಚಳುವಳಿಗಳಲ್ಲಿ ರೈತರ ಬದ್ಧತೆ ಮತ್ತು ಕಾಳಜಿಯೊಂದಿಗೆ, ನಿರಂತರ ರೈತರ ಸೇವೆಯೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರು, ದೇವೇಗೌಡರು ಸಾಹೇಬರು ಇವತ್ತಿನ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರಿಗೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಆಗಮಿಸಿದ್ದಾರೆ. ಜೊತೆಯಲ್ಲಿ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಮತ್ತೊಬ್ಬರು ರೈತ ನಾಯಕರು, ಭಾರತ ದೇಶದಲ್ಲಿ ಬಹುಶಃ ಯಾವುದೇ ಒಂದು ರಾಜ್ಯದಲ್ಲಿ ರೈತರ ಕಷ್ಟವನ್ನ ಕಣ್ಣಾರೆ ನೋಡಿ ಆ ಕಷ್ಟದಿಂದ ಪಾರು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಂತ ಒಂದು ಐತಿಹಾಸಿಕವಾದಂತ ಒಂದು ನಿರ್ಣಯ ಮತ್ತೆ ತೀರ್ಮಾನ, ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಸಂಪೂರ್ಣ ಕೀರ್ತಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸಲ್ಲಬೇಕು. ಅವರು ಕೂಡ ಇವತ್ತು ರೈತರ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದಂತ ಬೆಂಬಲವನ್ನ ಇವತ್ತಿಂದ ಅಲ್ಲ, 2025 ಜನವರಿ ತಿಂಗಳು ಅಂದಿನಿಂದ ಇಂದಿನವರೆಗೆ ಸರಿಸುಮಾರು 526ನೇ ದಿನಕ್ಕೆ ಇವತ್ತು ಪ್ರತಿಭಟನಾಕಾರರು, ರೈತ ಮಹಿಳೆಯರು, ನನ್ನ ಯುವಕ ರೈತ ಮಿತ್ರರು, ರೈತಾಪಿ ವರ್ಗದ ಹಿರಿ ಜೀವಿಗಳು, ಇವತ್ತು ರಾಮಣ್ಣ ಅವರು ಕೂಡ ನಮ್ಮ ಜೊತೆಯಲ್ಲಿ ಇಲ್ಲೇ ನಿಂತಿದ್ದಾರೆ. ಅತ್ಯಂತ ಹಿರೀಕರು ತಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದಂತ ಭೂಮಿಯನ್ನ, ಕೃಷಿಗೆ ಅತ್ಯಂತ ಯೋಗ್ಯವಾದಂತ ಒಂದು ಪ್ರದೇಶವನ್ನ ಒತ್ತಾಯ ಪೂರ್ವಕವಾಗಿ ಇವತ್ತು ಭೂಸ್ವಾಧೀನವನ್ನ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ಮಿಂದ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಮಾತೆತ್ತಿದ್ರೆ ನಾವು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಈ ಒಂದು ಯೋಜನೆಯನ್ನ ತಂದಿಟ್ಟಿದ್ದೇವೆ ಅಂತಕ್ಕಂಥದ್ನ ಈ ರಾಜ್ಯ ಸರ್ಕಾರ ಪದೇ ಪದೇ ಏನು ಹೇಳ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಾನು ಒಂದು ಸವಾಲನ್ನ ಹಾಕ್ತೇನೆ. ನಿಮ್ಮ ಆತ್ಮಸಾಕ್ಷಿಗಳಿಗೆ ಅನುಗುಣವಾಗಿ ಇವತ್ತು ನೀವು ಮಾತನಾಡ್ತಾ ಇದ್ದೀರಾ. ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇವತ್ತು ಈ ಯೋಜನೆಯನ್ನ ನೀವು ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರೋ ಅಥವಾ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರಿತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇಲ್ಲಿಂದ ಬರ್ತಕ್ಕಂಥ 33,000 ಕೋಟಿಯಷ್ಟು, ಅದರಲ್ಲಿ 15,000 ಕೋಟಿಯಷ್ಟು ಲಾಭದಾಯಕವಾದಂತ ಒಂದು ರಿಯಲ್ ಎಸ್ಟೇಟ್ ಯೋಜನೆಗೆ ನೀವು ಕೈಯನ್ನ ಹಾಕಿದ್ದೀರಾ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗಳಿಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ತಮ್ಮೆಲ್ರಿಗೂ ಗೊತ್ತಿದೆಯಣ್ಣ, ಈ ಭಾಗದ ನಮ್ಮ ಜಿಲ್ಲೆಯ ರೈತರು ನಾವು ಯಾತಕ್ಕೋಸ್ಕರ ಪಾದಯಾತ್ರೆಯನ್ನ ಕರೆ ಕೊಟ್ವು. ಸರಿಸುಮಾರು 526 ದಿನಗಳ ಕಳೆದಿದೆ. ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ನ ಶಾಸಕರಿಗೆ ಜಿಲ್ಲೆಯ ಮತದಾರ ಪ್ರಭುಗಳು, ರೈತಾಪಿ ವರ್ಗದ ಬಂಧುಗಳು ತಾವು ಆಶೀರ್ವಾದವನ್ನ ಮಾಡಿದ್ದೀರಿ. ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ಇತ್ತೀಚೆಗೆ ನೂತನವಾಗಿ ಮಂತ್ರಿಗಳಾಗಿಯೂ ಕೂಡ ಹೊಸದಾಗಿ ಸಚಿವ ಸಂಪುಟ ಸೇರಿದ್ದಾರೆ. 526 ದಿನಗಳಿಂದ ತಾವು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಶಾಸಕರಾಗಿ ಮಾಡಿ ವಿಧಾನಸೌಧ ಮೆಟ್ಲಂತ ಹತ್ತಕ್ಕಂಥದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ
ತಮ್ಮಗಳ ಕಷ್ಟ ಸುಖವನ್ನ ಏನು ಆಲಿಸ್ತಕ್ಕಂತ ಒಂದು ಸಣ್ಣ ಪ್ರಯತ್ನವೂ ಕೂಡ ಇಲ್ಲಿವರೆಗೂ ಅವ್ರ ಕಡೆಯಿಂದ ಆಗಿದ್ಯಾ? ಒಂದು ದಿನವೂ ಕೂಡ ತಮ್ಮ ಪ್ರತಿಭಟನಾ ಸ್ಥಳದಲ್ಲಿ ಬೈರ್ಮಂಗ್ಲ ಸರ್ಕಲ್ ನಲ್ಲಿ ಹಗ್ಲು ರಾತ್ರಿ ಅಲ್ದಿರ ಚಳಿ ಮಳೆ ಗಾಳಿ ಬಿಸಿಲು ಯಾವುದು ಲೆಕ್ಕಿಸಿದಿರ ಪಾಪ ತಾವುಗಳು ನಿರಂತರವಾಗಿ ನಿಮ್ಮ ಸ್ವಂತ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂತ ಹೋರಾಟಕ್ಕೆ ತಾವೇನು ಕೈ ಹಾಕಿದ್ದೀರಿ? ಇಲ್ಲಿಯವರೆಗೂ ಯಾರು ಕೂಡ ಇವರು ತಲೆ ಹಾಕಿ ಮಲಗಲಿಲ್ಲ.